ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು ನಮಗೆಲ್ಲರಿಗೂ ಗೊತ್ತು. ಇದೀಗ ಕುಲದಲ್ಲಿ ಕೀಳ್ಯಾವುದೋ ಒಂದು ಸಿನಿಮಾ ಮೂಲಕ ನಮ್ಮ ಮುಂದೆ ಇದೇ ಮೇ 23ನೇ ತಾರೀಕು ಬರ್ತಾ ಇದ್ದಾರೆ. ಇವತ್ತು ಆ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಆ ಸಿನಿಮಾದ ನಾಯಕ ನಟರಾದಂತಹ ಮಡೇನೂರು ಮನು ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ಎಷ್ಟು ಖುಷಿ ಇದೆ, ಮೊದಲನೇದಾಗಿ ಹೀರೋ ಆಗಿ ನಟನೆ ಮಾಡ್ತಿದ್ದೀರಾ, ಮೊದಲನೇ ಸಿನಿಮಾ, ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ ಮೇಡಮ್. ಒಂದು 2 ವರ್ಷದ ಕನಸು ಇವತ್ತು ನನಸಾಗೋ ಟೈಮು. ಅದರ ರಿಲೀಸ್ ಡೇಟ್ ಅನೌನ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಟೆನ್ಷನ್ನು, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಂಬಿಕೆ ನಮ್ಮ ಕಂಟೆಂಟ್ ಮೇಲೆ, ಆ ಒಂದು ಭರವಸೆಲಿದ್ದೀವಿ. ಈ ಸಿನಿಮಾನ ನೀವು ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು? ಕಥೆನಾ ಅಥವಾ ಡೈರೆಕ್ಟರಾ, ಪ್ರೊಡ್ಯೂಸರಾ, ಏನು ಸರ್? ಇಲ್ಲ, ಇದು ಒಪ್ಕೊಳ್ಳೋದಕ್ಕಿಂತ ನಾನು ಪ್ರೊಡ್ಯೂಸರ್ ಸರ್ ನಮ್ಮನ್ನು ಆಯ್ಕೆ ಮಾಡಿ, ನಾನು ಆಯ್ಕೆ ಮಾಡೋಕ್ಕಿಂತ ಅವರೇ ನಮ್ಮನ್ನು ಆಯ್ಕೆ ಮಾಡ್ಕೊಂಡು, ಯೋಗರಾಜ್ ಭಟ್ರು ಸರ್ ಮತ್ತು ನಮ್ಮ ರಾಮನಾರಾಯಣ ಸರ್, ನಮ್ಮ ಶರಣಯ್ಯ ಸರ್ ಎಲ್ಲರೂ ಕೂಡ ಒಂದು ಟೀಮ್ ಆಗಿ ಮಡೇನೂರು ಮನು ಇದಕ್ಕೆ ಹೀರೋ ಆದರೆ ಸರಿ ಅಂತೇಳಿ ನನಗೆ ಒಂದು ಅವಕಾಶ ಕೊಟ್ಟು ಒಂದು 2 ವರ್ಷ ಪ್ರಿಪ್ರೇಷನ್ ಮಾಡಿ, ಮನು ಹಿಂಗಿದ್ರೆ ಆಗಲ್ಲ, ಅವನು ಸ್ವಲ್ಪ ಬಾಡಿ ರೆಡಿ ಆಗಬೇಕು, ಫೈಟ್ ಕಲಿಬೇಕು, ಡ್ಯಾನ್ಸ್ ಕಲಿಬೇಕು, ಜಿಮ್ನಾಸ್ಟಿಕ್ ಎಲ್ಲ ಮಾಡಬೇಕು ಈ ಸಿನಿಮಾಕ್ಕೆ ಅಂತೇಳಿ ಒಂದು ಮುಕ್ಕಾಲು ವರ್ಷ ರೆಡಿ ಮಾಡಿ ಈ ಸಿನಿಮಾದಲ್ಲಿ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಕರ್ನಾಟಕದ ಜನತೆಗೆ ಈ ಸಿನಿಮಾ ಬಗ್ಗೆ, ಒಂದು ಕುಲದಲ್ಲಿ ಕೀಳ್ಯಾವುದೋ ಟೈಟ್ಲ್ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹೊರಗಡೆ ಹೋಗಿ ಮಾತಾಡಿದಾಗ ನಿಮ್ಮ ಸಿನಿಮಾ ರಿಲೀಸ್ ಯಾವಾಗ, ಹಿಂಗೆ ಯಾವಾಗ ಅಂತ ಕೇಳ್ತಾರೆ. ಅವಾಗೆಲ್ಲ ಒಂದು ಕಡೆ ಖುಷಿ, ನಮ್ಮ ಸಿನಿಮಾ ರೀಚ್ ಆಗಿದೆ ಗುರು, ಯಾರಿಗೋ ರೀಚ್ ಆಗಿದೆ ಅಂತ. ಈಗ 23 ಬಂತು, ಚೆನ್ನಾಗಿ ಪ್ರಮೋಷನ್ ಆಗ್ತಿದೆ, ಚೆನ್ನಾಗಿ ಆಗ್ತಿದೆ. ಬಟ್ ನಮ್ಮವ್ರು ಹೇಳೋದು ಬೇರೆ, ಹೊರಗಡೆ ಪಬ್ಲಿಕಲ್ಲಿ ಕೇಳ್ತಾರಲ್ಲ, ಅದೇ ನಮ್ಮ ನಿಜವಾದ ಪ್ರಮೋಷನ್. ನಾವು ಜನಕ್ಕೆ ಅಲ್ವಾ ಸಿನಿಮಾ ಮಾಡಿರೋದು, ಹಾಗಾಗಿ ಜನಗಳು ಕೇಳ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ನಂಬಿಕೆ, ಓವರ್ ಕಾನ್ಫಿಡೆಂಟ್ ಇಲ್ಲ, ಕಾನ್ಫಿಡೆಂಟಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಜನ ಥಿಯೇಟ್ರಿಗೆ ಬರ್ತಾರೆ, ಚೆನ್ನಾಗಿ ನೋಡ್ತಾರೆ, ಪ್ರೀತಿಯಿಂದ ಆಚೆಗೆ ಹೋಗ್ತಾರೆ. ಇಷ್ಟು ನಾನು ಹೇಳ್ಬೋದೆ. ಒಂದು ನಾಯಕ ನಟ ಆಗಬೇಕು ಅಂದರೆ ಅದು ಸುಮ್ಮನೆ ಅಲ್ಲ ಸರ್, ತುಂಬ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅದಕ್ಕೆ ನೀವು ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡ್ರೆ, ಹಾಗೂ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ನಮ್ಮದು ಕಾಮಿಡಿ ಕಿಲಾಡಿಯಲ್ಲಿ ಬರೀ ಕಾಮಿಡಿ ಮಾತ್ರ ಮಾಡ್ತಾಯಿದ್ದೆ. ಇಲ್ಲಿ ಸ್ವಲ್ಪ ಕಾಮಿಡಿ ಜೊತೆ ಮಾಸ್ ಮಾಡಿದ್ದೀನಿ. ಫುಲ್ಲು ಫೈಟು, 4 ಫೈಟ್ ಇದೆ, ಒಂದು 5 ಸಾಂಗ್ ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ, ಒಂದು ಎಮೋಷನಲ್ ಕ್ಯಾರಿ ಮಾಡಿದ್ದೀನಿ. ಈ ಸ್ವಲ್ಪ ಸಿನಿಮಾಕ್ಕೆ ಹೆಂಗೆ ಬೇಕು ಅದನ್ನು ತಯಾರು ಮಾಡಿ, ಮತ್ತೆ 4 ತಿಂಗಳು ಆ್ಯಕ್ಟಿಂಗ್ ಕಲಿತು ಚೆನ್ನಾಗಿ ಒಂದು ನನಗೇನು ಮಾಡಬೇಕು, ನನ್ನ ಕೈಲಿ ಆ್ಯಕ್ಟಿಂಗ್ ಹೆಂಗೆ ತೆಗಿಸ್ಬೇಕು, ನಮ್ಮ ರಾಮನಾರಾಯಣ ಸರ್ ಚೆನ್ನಾಗಿ ಮಾಡಿಸಿದ್ದಾರೆ. ಹಾಗಾಗಿ ಡೈರೆಕ್ಟ್ರದು ಮನೋದು ಮೊದಲು ಕೆಮಿಸ್ಟ್ರಿ ವರ್ಕ್ ಆಗಬೇಕು, ಹಂಗಿದ್ರೆ ಸಿನಿಮಾ ಚೆನ್ನಾಗಿ ಬರೋದು, ಬೇಗ ರಿಲೀಸ್ ಆಗೋದು. ಇಬ್ಬರ ಮಧ್ಯೆ ಚೆನ್ನಾಗಿ ಬಾಂಡಿಂಗ್ ಇರೋತ್ತಿಗೆ ಇವತ್ತು ಸಿನಿಮಾ ಒಂದು ಒಳ್ಳೆ ಅದ್ಭುತವಾಗಿರೋ ಸಿನಿಮಾ ಕರ್ನಾಟಕಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದು ಖುಷಿ ಇದೆ. ಇನ್ನು ನಿಮ್ಮ ಸಿನಿಮಾ ಹಾಡುಗಳ ಬಗ್ಗೆ ಹೇಳೋದಾದರೆ, ಒಂದು ಹಾಡು ಸೋನು ನಿಗಮ್ ಅವ್ರು ಹಾಡಿದ್ರು, ಅದನ್ನು ತೆಗೆದು ಹಾಕಿದ್ರು, ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಮೇಡಮ್, ಅದು ಸೋನು ನಿಗಮ್ ಅವರು ಮುಂಚೆ ಎಲ್ಲ ಚೆನ್ನಾಗಿ ಆಡಿ, ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಸಿಂಗರು, ದೊಡ್ಡ ಸಿಂಗರೇ ಅವರು. ಬಟ್ ಕನ್ನಡಕ್ಕೆ ಅಂತ ಒಂದು ಅವಮಾನ ಆದಾಗ ನಾವೇನು ಬೇರೆ ದೇಶದಲ್ಲ, ಕನ್ನಡಿಗರಾಗಿ ನಾವು ಕೂಡ ಧ್ವನಿ ಎತ್ತಲೇಬೇಕು. ಹಾಗಾಗಿ ಸಾಂಗ್ ಅವ್ರ ವಾಯ್ಸ್ನ ರಿಮೂವ್ ಮಾಡಿ ಚೇತನ್ ಸೋಸ್ಕರ್ ಸರ್ ಕೈಲಿ ಆಡಿಸಿದ್ದಾರೆ. ಸರ್ ನಿಮಗೆ ಮುಂಚೆ ಏನಾದರೂ ಕನಸಿತ್ತ, ನಾನೊಂದು ಸಿನಿಮಾಗೆ ನಾಯಕ ನಟ ಆಗಬೇಕು ಅಥವಾ ಆಲ್ ಆಫ್ ಅ ಸಡನ್ ಸಿಕ್ಕಿರೋದ? ಪಕ್ಕ ಇತ್ತು. ನಾವೊಂದು 18 ವರ್ಷದಿಂದ ಕನಸಿದ್ದು ನಂದು. ಆ್ಯಕ್ಚುಲಿ ಒಂದು 25 ಸಿನಿಮಾ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ದೀನಿ. ಆರ್ಕೆಸ್ಟ್ರಾಗಳು ಒಂದು 500-600 ಸ್ಟೇಜ್ಗಳು ಮಾಡಿದ್ದೀನಿ. ಎಷ್ಟೋ ಲೋಕಲ್ ಚಾನಲಲ್ಲೆಲ್ಲ ಕೆಲಸ ಮಾಡಿದ್ದೀನಿ. 25 ರೂಪಾಯಿ ಪಾಸ್ ಇತ್ತಲ್ಲ ಬೆಂಗಳೂರಲ್ಲಿ, ಆಗಿಂದ ಬಂದೆ ನಾನು. ಬೇಕ್ರಿ ಕೆಲಸಗಳು ಮಾಡ್ಕೊಂಡು, ರೈತರ ಕೆಲಸಗಳು ಮಾಡ್ಕೊಂಡು, ಅದ್ರ ಮಧ್ಯೆ ಹೀರೋ ಆಗ್ಬೇಕು ಅಂತ ಒಂದು ಕನಸುಗಳು ಇಟ್ಕೊಂಡು ಬಂದೆ. ಇವತ್ತು ಭಗವಂತ ಕರೆಕ್ಟಾಗಿ ಒಂದು ಕಷ್ಟ ಬಿದ್ದದಕ್ಕೂ ಒಂದು ಒಳ್ಳೆ ಜಾಗಕ್ಕೆ ತಂದುಬಿಟ್ಟ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ, ಎಲ್ಲ ಶೂಟ್ ಎಲ್ಲ ಆಗಿರೋದು ಒಂಥರ ಕಾಡಿನ ಜಾಗ ಅನ್ನೋ ಥರ ಇದೆ, ಒಂಥರ ವಿಭಿನ್ನವಾಗಿದೆ, ಹೊಸದಾಗಿದೆ. ಆ ಅನುಭವ ಹೇಗಿತ್ತು ಸರ್ ನಿಮಗೆ? ಮೇಡಮ್, ನಾವು ಏನೇ ಸಿನಿಮಾ ಮಾಡಿದ್ರು, ಕೆಲವು ಸಿನಿಮಾಗಳು ಮಾಡಿದಾಗ ನಾವು ಸೆಟ್ ಯಾವುದೂ ಹಾಕ್ಸಿಲ್ಲ. ಬಟ್ ಈ ಸಿನಿಮಾಕ್ಕೆ 15 ದಿವಸ ಮುಂಚೆ ಹೋಗಿ ಸೆಟ್ ಹಾಕ್ಸಿದ್ದಾರೆ, 3-4 ಸೆಟ್ ಹಾಕ್ಸಿದ್ದಾರೆ. ನಿಮಗೆ ಖರ್ಚು ವೆಚ್ಚಗಳು ಅಲ್ಲೇ ಕಾಣ್ತಿದೆ ಸ್ಕ್ರೀನಲ್ಲಿ. ಯಾವುದು ಚಿಕ್ಕಪುಟ್ಟದ್ದು ಯಾವುದೂ ಇಲ್ಲ. ಒಂದು ರೆಕಾರ್ಡಿಂಗಿಂದ ಹಿಡಿದು DA ಇಂದ ಹಿಡಿದು ಯಾವುದನ್ನು CG ಇಂದ ಹಿಡಿದು ಯಾವುದನ್ನು ಕಡಿಮೆ ಮಾಡಿಲ್ಲ. ಮತ್ತು ಸೆಟ್ಟು ಪ್ರಾಪರ್ಟಿ ಅಂತ ಬಂದರೆ 100-120 ಜನ ಆರ್ಟಿಸ್ಟ್ ಇದ್ದಾರೆ ಡೈಲಿ. ನಮಗೆ ಟೋಟಲ್ ಅಷ್ಟು ಜನ ಬಂದಿದ್ದಾರೆ. ಒಂದು 50 ಜನ, ಒಂದು 100 ಜನ, ಈ ಥರದ್ದೆಲ್ಲ ಜಾಸ್ತಿ ಜನ ಇದ್ದಾರೆ. ಸೆಟ್ ಹಾಕ್ಸ್ಬಿಟ್ಟು ಮಾಡ್ತಾರೆ ಅಂದರೆ ಅದು ದೊಡ್ಡ ಸ್ಕ್ರೀನಲ್ಲಿ ಕಾಣ್ತಿದೆ ಬಜೆಟು. ಆ ಒಂದು ಖುಷಿ ಇದೆ. ನನಗೆ ಇಷ್ಟೆಲ್ಲ ಹಾಕಿದಾರಲ್ಲ, ದೊಡ್ಡ ಸ್ಟಾರ್ ಕಾಸ್ಟ್ ಬೇರೆ, ಎಷ್ಟೆಷ್ಟು ಜನ ಇದ್ದಾರೆ. ಶರತ್ ಲೋಹಿತೇಶ್ವರ್ ಸರ್ ಇದ್ದಾರೆ, ಡ್ರ್ಯಾಗನ್ ಮಂಜು ಸರ್ ಇದ್ದಾರೆ, ಸೀನಾಬೈ ಇದ್ದಾರೆ, ಮತ್ತು ನಮ್ಮ ತಬಲಾ ನಾಣಿ ಸರ್ ಇದ್ದಾರೆ ನನ್ನ ಜೊತೆ. ಕಾಂಬಿನೇಷನ್ ಒಳ್ಳೆ ಕಾಮಿಡಿ. ಉಮೇಶ್ ಸರ್ ಇದ್ದಾರೆ, ಬ್ಯಾಂಕ್ ಜನಾರ್ದನ ಸರ್ ಇದ್ದಾರೆ, ಹರೀಶ್ ರಾಜ್ ಅವರು ಇದ್ದಾರೆ, ಸುಮಾರು ಜನ ಇದ್ದಾರೆ. ನಮ್ಮ ಭಟ್ರು ಸರ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸೋನಲ್ ಮೇಡಮ್ ಇದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಕೊಟ್ಟಿದ್ದು ಒಬ್ಬ ಕಾಮಿಡಿ ಕಿಲಾಡಿ ನನಗೆ ಒಂದು ಖುಷಿ. ಕೆಲವೊಂದು ಸಿನಿಮಾಗಳು ಬರೀ ಆ ಸಿನಿಮಾದಲ್ಲಿ ಕೆಲವೊಂದು, ಇವಾಗ ಮ್ಯೂಸಿಕ್ ಡೈರೆಕ್ಟರು, ಆಮೇಲೆ ಇವಾಗ ಯೋಗರಾಜ್ ಭಟ್ಟು, ಇದರಿಂದನೇ ಥಿಯೇಟರಿಗೆ ಕರ್ಕೊಂಬಂದ್ಬಿಡುತ್ತೆ. ನಿಮ್ಮಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಆಗಿದೆ, ಯಾಕಂದರೆ ಯೋಗರಾಜ್ ಭಟ್ ಸರ್ ಇದ್ದಾರೆ, ಆಮೇಲೆ ಮನೋಮೂರ್ತಿ ಸರ್ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಮೇಡಮ್, ಅದೇ ನಮಗೆ ಪ್ಲಸ್. ಅವರೇ ನಮಗೆ ಗಾಡ್ ಫಾದರು. ಅವ್ರ ಆಶೀರ್ವಾದ ಸಿಕ್ಕಿಲ್ಲ ಅಂದರೆ ಇನ್ನೂ ಸೈಕಲ್ ಹೊಡಿಬೇಕಾಗಿತ್ತು. ಬಟ್ ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಬ್ಯಾನರ್ ಸಿಕ್ಕ ಹೊತ್ತಿಗೆ ನನಗೊಂದು ಖುಷಿ. ಆ ಕಾನ್ಫಿಡೆಂಟಲ್ಲೇ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇರೋದು. ಇಲ್ಲಾಂದರೆ ನಾನು ಬಿಡಪ್ಪ ಇದು ಎಷ್ಟು ಮಾಡಿದ್ರು ಇಷ್ಟೇ ಅಂತಂದೆ. ಒಂದು ಕಂಟೆಂಟ್ ಮೇಲೆ ಒಂದು ನಂಬಿಕೆ, ಬ್ಯಾನರ್ ಮೇಲೆ ಒಂದು ನಂಬಿಕೆ, ಪ್ರೊಡ್ಯೂಸರ್ ಮೇಲೆ ಒಂದು ನಂಬಿಕೆ, ಡೈರೆಕ್ಟರ್ ಮೇಲೆ ಒಂದು ನಂಬಿಕೆ. ಆ ಒಂದು ನಂಬಿಕೆ ಮೇಲೆ ಎಲ್ಲೋ ಒಂದು ಒಳ್ಳೇದಾಗುತ್ತೆ, ಇದು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಬೀದಿಗಿಳಿದು ಪ್ರಮೋಷನ್ ಮಾಡ್ತಾಯಿದ್ವಿ.
ಹಾಂ ಸರ್, ಇನ್ನು ಪ್ರಮೋಷನ್ ಬಗ್ಗೆ ಹೇಳೋದಾದರೆ ನೀವು ಅವಾಗಲೇ ಹೇಳ್ತಿದ್ರಿ ಬಾರಲ್ಲಿ ಹೋಗಿ ಮಾಡಿದ್ದೀವಿ. ಆಮೇಲೆ ಇದು ನೋಡಿದ್ವಿ ನಾವು, ಅಂದರೆ ರಾಜ್ಕುಮಾರ್ ಅವ್ರಿಗೆ ಹೋಗಿ ಹೂವು ಇಟ್ಟಿದ್ದಾಗಿರ್ಬೋದು, ಟ್ಯಾಬ್ಲೋ ಅದೆಲ್ಲ ತುಂಬ ಕಷ್ಟಪಟ್ಟಿದ್ದೀರಾ ಅಂತ ಕಾಣಿಸ್ತಿದೆ ಬರೀ ಪ್ರಮೋಷನಲ್ಲಿದೆ. ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಮೇಡಮ್ ನನಗೆ ಇನ್ನೂ ಟೈಮ್ ಇದೆ, 13 ದಿವಸ. ಇಷ್ಟು ದಿವಸ ಮಾಡಿದ್ದು ಒಂದು ಪ್ರಮೋಷನ್ ಆದರೆ ಈಗ ನಾಳೆ ಮಾಡೋ ಬೇರೆ ಪ್ರಮೋಷನ್ ಇರುತ್ತೆ. ಪ್ರಮೋಷನಲ್ಲಿ ಹಿಂಗೂ ಇರುತ್ತಾ ಅಂತ ತೋರಿಸೋಣ ಅಂತ. ನಮ್ಮ ಸಿನಿಮಕ್ಕೆ ಹಿಂಗೂ ಇರುತ್ತಾ, ಜನಕ್ಕೆ ತಲುಪಲ್ಲ ಮೇಡಮ್. ಯಾಕೆಂದರೆ ಎಲ್ಲರೂ 20 ಸೆಕೆಂಡ್ ರೀಲ್ಸಿಗೆ ಅಡಿಟ್ ಆಗಿರ್ತಾರೆ, ಸೋಷಿಯಲ್ ಮೀಡಿಯಾ ಅಡಿಟ್ ಆಗಿರ್ತಾರೆ, ಇದರಲ್ಲಿ ಎಡಿಟ್ ಆಗಿರ್ತಾರೆ. ಬರೀ ಎಂಟರ್ಟೈನ್ಮೆಂಟ್ ಸಿಕ್ತು ಅಂದರೆ ಯಾರು ಸಿನಿಮಾ ನೋಡಬೇಕು ಅಂತ ಬರೋಲ್ಲ. ನಾವು ಸಿನಿಮಾಗೆ ಹೇಳಬೇಕು ಅಂದರೆ ನಾವು ಕರಿಬೇಕು ಮೇಡಮ್. ಇದು 2025, ನಾವು 2010 1999 ಈಗ ಟ್ರೆಂಡಿಂಗ್ ಏನು ಬೇಕು ಹಂಗೆ ನಾವು ಚೇಂಜ್ ಆಗಬೇಕು. ಹಂಗೆ ಅದಕ್ಕೆ ಒಬ್ಬೊಬ್ಬರಿಗೆ ಹೇಳಿ ಪ್ರಮಾಣ ಮಾಡಿ ಹೇಳಿದ್ದಾರೆ, ಮನೆ ದೇವ್ರ ಮೇಲೆ ನಿಮ್ಮ ಸಿನಿಮಾ ನೋಡ್ತೀನಿ, ನಮ್ಮ ಮನೆ ದೇವ್ರ ಮೇಲೆ, ನಮ್ಮ ತಾಯಿ ಮೇಲೆ 100 ಟಿಕೆಟ್ ಫಿಕ್ಸು ಅಂತಾರೆ. ನಾನು ಡೈರೆಕ್ಟಾಗಿ ಮೀಟ್ ಮಾಡಲಿಲ್ಲ ಅವ್ರು ಏನು ಮಾಡೋರು, ಇಲ್ಲ ಮೊಬೈಲಲ್ಲಿ ನೋಡ್ಕೊಂಡು ನೋಡೇ ಇಲ್ಲ ಇವನು ಕಾಮಿಡಿ ಮಾಡ್ತಾನೆ ಅಂತ ಸುಮ್ಮನೆ ಬಿಡೋರು. ನಾನು ಡೈರೆಕ್ಟಾಗಿ ಮೀಟ್ ಮಾಡಿರೋದ್ರಿಂದ ಮಿನಿಮಮ್ ಒಂದು 40,000 ಜನ ಮೀಟ್ ಮಾಡಿದ್ದೀನಿ ಟೋಟಲ್. ನಿಮ್ಮ ಹೆಸರಲ್ಲೇ ಮಡೆನೂರು ಅಂತ ಇಟ್ಕೊಂಡಿದ್ದೀರಾ, ಹೀಗಾಗಿ ನಿಮ್ಮ ಮಡೆನೂರು ಜನಕ್ಕೆ ಖುಷಿ ಇರುತ್ತೆ ನಮ್ಮೂರಿನ ಹುಡುಗ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಇಲ್ಲ ಮೇಡಮ್, ಮಡೆನೂರು ಅಂತಲ್ಲ, ಆಲ್ಮೋಸ್ಟ್ ನನಗೆ ಎಲ್ಲರೂ ಒಂದೇ. ಮಡೆನೂರು ಒಂದು ಸಪ್ರೇಟ್ ಅಂತ ನಾನು ಹೇಳಲ್ಲ. ಮಡೆನೂರು ನನ್ನೂರೇ, ಇಡೀ ಕರ್ನಾಟಕದಲ್ಲಿ ಇರೋದೆಲ್ಲ ನನ್ನೂರೇ. ಥಿಯೇಟ್ರ್ ಹತ್ರ ಆಲ್ಮೋಸ್ಟ್ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದಾರೆ ಪ್ರಿಪ್ರೇಷನು. ತುಂಬ ಖುಷಿಯಾಗುತ್ತೆ ನನಗೆಲ್ಲ. ಫೋನ್ ಮಾಡಿ ಬ್ಯಾನರ್ ಫೋಟೋ ಕಳಿಸ್ತಾರೆ, ಕಟ್ಔಟ್ ಫೋಟೋಗಳು ಈಗಾಗಲೇ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ಸ್ ಅಂತ ಎಲ್ಲರಿಗೂ ಕಳಿಸ್ತಾ ಇದ್ದೀನಿ. ಗೊತ್ತಿಲ್ಲ ಯಾವ ಸಿನಿಮಾಕ್ಕೂ ಹಂಗೆ ಮಾಡಿಲ್ಲ. ಈ ಸಿನಿಮಾಕ್ಕೆ ತುಂಬ ಮಾಡ್ತಾವ್ರೆ ಅಂದರೆ ಅವ್ರಿಗೂ ಎಲ್ಲೋ ಒಂದು ಕಡೆ ಈ ಸಿನಿಮಾಯಿಂದ ಏನೋ ಬೆಳಿಬೋದೇನೋ ಅನ್ನೋ ಒಂದು ಗ್ಯಾರಂಟಿ ಇರೋದ್ರಿಂದ ಎಲ್ಲರೂ ಖರ್ಚು ಮಾಡ್ತಾವ್ರೆ ಪಾಪ. ಸಿನಿಮಾ ಕಾಸ್ಟ್ ಬಗ್ಗೆ ಹೇಳೋದಾದರೆ ಶರತ್ ಲೋಹಿತ್ ವಾಶ್ವಾ ಸರ್ ಆಗಿರ್ಬೋದು, ತಬ್ಲಾದಾನಿ ಅವರೆಲ್ಲ ಸೀನಿಯರ್ ಆ್ಯಕ್ಟರ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು ಸರ್? ಅವರಿಂದ ಏನಾದ್ರು ಕಲ್ತಿದ್ದುಂಟಾ? ಸಿಕ್ಕಾಪಟ್ಟೆ ಕಲ್ತಿದ್ದೀವಿ ಮೇಡಮ್. ಬಟ್ ಅವ್ರ ಜೊತೆ ಕಲಿಯೋದು ಅನ್ನೋದಕ್ಕಿಂತ ಜೊತೆಲಿ ತಿಳುವಳಿಕೆ ಜಾಸ್ತಿ ಕಲಿಬೇಕು ನಾವು. ಮನುಷ್ಯ ಜೀವನದಲ್ಲಿ ಕಲಿಯೋದು ಇದ್ದೇ ಇರುತ್ತೆ, ಸಾಯೋದು ಮಣ್ಣಿಗೆ ಹೋಗೋವರೆಗೂ ಇರುತ್ತೆ. ಬಟ್ ಅವ್ರ ಹತ್ರ ತುಂಬ ಕಲ್ತಿದ್ದೀನಿ, ಎಕ್ಸ್ಪೀರಿಯನ್ಸ್. ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಸೆಟ್ಟಲ್ಲಿ ಹಿಂಗೂ ಇರುತ್ತಾ ಅಂತ ಕಲಿತೀನಿ. ಬರೀ ಆ್ಯಕ್ಟಿಂಗ್ ಮಾತ್ರ ಕಲಿತೆ ಸಾಲದು, ಮಿಕ್ಕಿದ್ದು ಎಲ್ಲ ಏನಿದೆ ಆಚಾರ ವಿಚಾರಗಳನ್ನೂ ಕಲಿಬೇಕು. ಅಂದರೆ ಸ್ವಲ್ಪ ಹಿರಿಯ ಕಲಾವಿದರ ಜೊತೆ ಮಿಂಗಲ್ ಆಗಬೇಕು. ಆವಾಗಲೇ ನಾವು ಒಂದು ಸ್ವಲ್ಪ ಬೆಳವಣಿಗೆ ಬುದ್ಧಿಗಳೆಲ್ಲ ಚೆನ್ನಾಗಿ ಆಗೋದು. ಇನ್ನು ಮೌನ ಅವ್ರಿಗೂ, ಹೀರೋಯಿನ್ ಅವ್ರಿಗೂ ಇದು ಮೊದಲನೇ ಸಿನಿಮಾ, ನಿಮಗೂ ಇದು ಮೊದಲನೇ ಸಿನಿಮಾ. ಹೇಗಿತ್ತು ನಿಮ್ಮಿಬ್ಬರ ಮಧ್ಯೆ? ಅಂದರೆ ಅಲ್ಲಿ ಕೆಮಿಸ್ಟ್ರಿ ಎಲ್ಲ ವರ್ಕೌಟ್ ಆಯಿತು? ಮೌನ ಫುಲ್ಲು ಫ್ರೆಂಡ್ಶಿಪ್ಪು, ಒಂಥರ ಕ್ಲೋಸ್, ಸಖತ್. ಅಂದರೆ ಎಲ್ಲೇ ಒಂದು ಡೈಲಾಗ್ ಆಗಲಿ, ಏನೇ ಒಂದು ಕಾಲು ಹೇಳಿದ್ರು ಕೂಡ ಬೇಜಾರು ಮಾಡ್ಕೊಳ್ಳಲ್ಲ. ಒಂದು ಫ್ರೆಂಡ್ಲಿಯಾಗಿ ತಗೊಳ್ಳಿ, ಯಾರು ತಗೋ, ಆರಾಮಾಗಿ ಚೆನ್ನಾಗಿ ಮಾಡೋಣ. ಹಿಂಗೆ ಒಂದು ಎಲ್ಲೂ ಕೂಡ ಅಯ್ಯೋ ಹಿಂಗೆ ಮಾಡ್ಬೇಡ, ಹಂಗೆ ಮುಟ್ಬೇಡ, ಹಿಂಗೆಲ್ಲ ಇದು ಮಾಡ್ಬೇಡ, ಸ್ವಲ್ಪ ಡಿಸ್ಟೆನ್ಸ್ ಇಲ್ಲ. ಆ್ಯಕ್ಟಿಂಗ್ ತಾನೇ ಚೆನ್ನಾಗಿ ಮಾಡು, ಜನ ಅದನ್ನೇ ತಾನೇ ಚೆನ್ನಾಗಿ ಇಷ್ಟಪಡೋದು. ನಿಮ್ಮ ಆ್ಯಕ್ಟಿಂಗ್ ಯಾಕೆ ಇದು ಮೋಸ ಮಾಡಬೇಕು ಅಂತ ಪಾಪ ಅಷ್ಟು ಇನ್ವಾಲ್ವ್. ನಿಮ್ಮ ನಿರ್ಮಾಪಕರು ಹಾಗೂ ನಿರ್ದೇಶಕರ ಬಗ್ಗೆ ಹೇಳೋದಾದರೆ ಎಷ್ಟು ಸಪೋರ್ಟಿವ್ ಇದ್ರು ಈ ಒಂದು ಜರ್ನಿಯಲ್ಲಿ? ನಿರ್ಮಾಪಕರು ಹೇಳೋದಾದರೆ ಅವರಿಲ್ಲ ಅಂದರೆ ಸಿನಿಮಾನೇ ಇಲ್ಲ, ಅವರೇ ಅನ್ನೋದಾದ್ರು. ಒಳ್ಳೆ ಏನೇ ನೋವುಗಳು, ಏನೇ ಒಂದು ಇದ್ದಿದ್ರು ಕೂಡ ಅವರು ನಗ್ನಗ್ತಾ ಈ ಸಿನಿಮಾನ ನನಗೆ ಬಂಡವಾಳ ಓಡಿರೋದಕ್ಕೆ ನಿಜವಲ್ಲೂ ಜೀವನದಲ್ಲಿ ನಾನು ಮರೆಯೋಕ್ಕಾಗದಿರೋಂಥ ಗಿಫ್ಟೇ ನಿರ್ಮಾಪಕರು. ನಿರ್ದೇಶಕರು ಹೇಳಬೇಕು ಅಂದರೆ ನಾನು ಎಷ್ಟೆಷ್ಟು ಕೆಲಸ ಮಾಡಿದ್ದೀನಿ ಜೊತೆಲಿ, ಬಟ್ ಈ ಥರದವ್ರು ನಾನು ಎಲ್ಲೂ ನೋಡಿಲ್ಲ. ಮಗು ಥರ ನನ್ನ ಜೊತೆ ಚೆನ್ನಾಗಿ ಆ್ಯಕ್ಟಿಂಗ್ ತೆಗೆಸಿ ಕೂಲಾಗಿ ಹ್ಯಾಂಡ್ಲ್ ಮಾಡಿ. ಇವತ್ತು ನಾನು ಕೋಪ ಮಾಡ್ಕೊಂಡಿರೋದು ನೋಡಿಲ್ಲ, ನನ್ನ ಮೇಲೆ ರೇಗಡಿರೋದು ನೋಡಿಲ್ಲ. ಕ್ಲೋಸಾಗಿರ್ತಾರೆ, ನನ್ನ ಸಜೆಷನ್ ಕೇಳ್ತಾರೆ, ಏನು ಮಾಡ್ಬೋದಾ ನೋಡಿ ಅಂತ. ಯಾರೂ ಕೇಳಲ್ಲ, ಬಟ್ ಅದ್ರ ಕೇಳ್ತಾರೆ. ಬಟ್ ನಾನು ಅವ್ರಿಗೆ ಹೇಳೋವಷ್ಟು ದೊಡ್ಡವನಲ್ಲ. ಪ್ರತಿಯೊಂದು ಅವರೇ ಮಾಡಿರೋದು, ನಂದು ಏನು ಇನ್ಪುಟ್ ಏನು 1% ಇರೋಲ್ಲ. ಸರ್ದು ಹೇಳೋದು ನನಗಿಂತ ಸರ್ ಹೇಳೋವೆಲ್ಲ ಸಿಕ್ಕಾಪಟ್ಟೆ ಟಾಪಲ್ಲಿ ಇರ್ತವೆ, ನಾವೆಲ್ಲ ಈಗ ಕಲಿತಿರೋದು. ಹಂಗಾಗಿ ಅವ್ರು ನೋಡಿದಾಗೆಲ್ಲ ಖುಷಿಯಾಗುತ್ತೆ. ಸರ್ ಸಖತ್ತ ಮಾಡಿದ್ದೀರಾ ಅನ್ನೋದ್ಬಿಟ್ರೆ ನಾನು ಏನೂ ಹೇಳಲ್ಲ. ಹಂಗಾಗಿ ಅವ್ರು ಚೆನ್ನಾಗಿ ತಗೊಂಡೋಗಿದ್ದಾರೆ ಸಿನಿಮಾನ. ಈಗ ಟೀಸರ್ ಅಂದ ತಕ್ಷಣ ಸೆಲೆಬ್ರಿಟಿಗಳ ಕೈಲಿ ಓಪನ್ ಮಾಡಿಸ್ತಾರೆ. ಇವಾಗ ನೋಡಿದ್ರೆ ನಿಮ್ಮದು ಯೋಧರು ಅದನ್ನು ಲಾಂಚ್ ಮಾಡಿದ್ದಾರೆ, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ತುಂಬ ಖುಷಿ ಇದೆ ಮೇಡಮ್. ನಾವು ದೇಶ ಕಾಯುವಂಥ ನಮ್ಮ ಸೈನಿಕರ ಕೋಟೆ ನಾವು ಲಾಂಚ್ ಮಾಡಿಸಿದ್ದು ಯಾವತ್ತೂ ಮರೆಯಲಾಗದಂಥ ಒಂದು ಖುಷಿ ವಿಚಾರ ಇದು. ಹಾಗಾಗಿ ಇದು ಯಾವತ್ತಿದ್ರೂ ಮೆಮೊರಿಬಲ್. ಇದು ಒಂದು ಗಿಫ್ಟ್ ಥರ. ಯಾವತ್ತು ಯೂಟ್ಯೂಬ್ ತೆಗೆದು ನೋಡಿದ್ರಪ್ಪ ನೋಡಪ್ಪ ನಮ್ಮದು ಯೋಧರು ಲಾಂಚ್ ಮಾಡಿದ್ದಾರೆ ಅಂತ. ನಾಳೆ ಸಿನಿಮಾ ಚೆನ್ನಾಗಿ ಸಕ್ಸಸ್ ಆಯ್ತು ಅಂದರೆ ಅದು ಕ್ರೆಡಿಟ್ ಅವರಿಗೆ ಹೋಗುತ್ತೆ. ಕೊನೆಯದಾಗಿ ನಮ್ಮ ವೀಕ್ಷಕರು ಯಾಕೆ ಬಂದು ನಿಮ್ಮ ಸಿನಿಮಾ ನೋಡಬೇಕಂತ ಹೇಳೋದಾದರೆ ಏನು ಹೇಳ್ತೀರಾ? ಮನೇಲಿ 108 ಟೆನ್ಷನ್ ಇರ್ತವೆ, ಟ್ರಾಫಿಕ್ಕು, ಹೊಗೆ, ಆಕ್ಸಿಡೆಂಟ್ಗಳು, ನೋವುಗಳು, ತಲೆನೋವುಗಳು, ಗಂಡ ಹೆಂಡತಿ ಜಗಳ ಸಿಕ್ಕಾಬಟ್ಟೆ ಇದ್ದು ಯಾವುದೋ 20 ಸೆಕೆಂಡ್ ಅಡಿಟ್ ಆಗೋದು, ಇಲ್ಲ ಮನೇಲಿ ಕೂತ್ಕೊಂಡು ಏನೋ ಒಂದು ಜೀವನ ಇರುತ್ತೆ. ಅದು ಬಿಟ್ಟು ಬೇರೆ ಪ್ರಪಂಚ ಅಂತ ಇರುತ್ತೆ, ಅದೇ ಸಿನಿಮಾ. ಸಿನಿಮಾಕ್ಕೆ ಬಂದಾಗ ಏನು ಮಾಡ್ಬೋದು? ಒಂದು ಎಂಟರ್ಟೈನ್ಮೆಂಟ್ ಬೇಕು, ನಗಬೇಕು, ಒಂದು ಒಳ್ಳೆ ಮೆಸೇಜ್ ಬೇಕು, ಏನೋ ಒಂದು ಆಚಾರ ವಿಚಾರ ತಿಳ್ಕೊಬೇಕು. ಚೆನ್ನಾಗಿದೆ ಅಂತ ಒಂದು ಮೈಂಡ್ ರಿಲೀಫ್ ಮಾಡ್ಕೊಳಕ್ಕೆ ಹೋದ್ರೆ ಸಿನಿಮಾ ನೋಡಬೇಕು. ನೀವು ಮಿಮಿಕ್ರಿ ಮಾಡಿರೋದು ನಾವು ನೋಡಿದ್ದೀವಿ. ಇವಾಗ ನಮ್ಮ ಚಾನಲಲ್ಲೂ ನೀವು ಕೂಡ ವರ್ತೂರ್ ಸಂತೋಷ್ ಸಖತ್ತಾಗಿ ಮಾಡಿದ್ರಿ. ಇನ್ನೊಂದು ಸಲ ನಮಗೋಸ್ಕರ ನಮ್ಮ ಚಾನಲಲ್ಲಿ ಆ ಒಂದು ಸ್ಟೈಲಲ್ಲಿ ಜನಗಳನ್ನು. ಈಗ ನಮ್ಕ ಏನು ಹೇಳೋದು ಗೊತ್ತಾಗಲ್ಲ. ನಮ್ಕ ಪ್ರಜಾಧ್ವನಿ ಚಾನಲ್ನವರು ಏನೋ ಮಾತಾಡ್ತಾರೆ. ನಮ್ಮ ತಾಯಣ್ಣ ನಮಗೆ ಅವ್ನು ಹೇಳ್ತಾನೆ, ಅವಕ್ಕ ಇವನಕ್ಕೂ ಹೇಳ್ತಾನೆ, ನಮ್ಮ ಮುನ್ಷಮ್ಮಪ್ಪನು ಎರಡೆಲ್ಲ ಪಾಟಿಗಳು ತಂದು ನೋಡಕ್ಕ ನಮ್ಕ ಇಷ್ಟ ಇರೋದು. ನಾನು ಓಕೆ, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಇದಿಷ್ಟು ಮಡೆನೂರು ಮನು ಅವರ ಮಾತಾಗಿತ್ತು. ಇದೇ ಮೇ 23ನೇ ತಾರೀಕು ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಪ್ರಜಾಧ್ವನಿ ಟಿವಿ.